ಕಡೆ ಆಟ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇದೀಗ ಬಂದಿರುವಂಥ ಸುದ್ದಿನ ತಾವು ನೋಡೇ ಇರ್ತೀರಿ. ಯಾಕಂದರೆ ಈಗಾಗಲೇ ಗಡ್ಕರಿ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಯಡಿಯೂರಪ್ಪ ರವಾನಿಸಿದ್ದಾರೆ. ಇವತ್ತು ಬೆಳಗ್ಗೆ ಯಡಿಯೂರಪ್ಪ ಗಡ್ಕರಿಗೆ ರಾಜೀನಾಮೆ ಪತ್ರವನ್ನು ರವಾನಿಸಿದ್ದಾರೆ. ಯಾವಾಗ ಹೈಕಮಾಂಡ್ ಬಾಗ್ಲಿಲ್ಲೋ ಯಡಿಯೂರಪ್ಪ ಬಗ್ಲಿಕ್ಕೆ ಆರಂಭ ಮಾಡಿದರು. ಇಲ್ಲಿ ತನಕ ಏನಂದರೆ ಯಡಿಯೂರಪ್ಪ ಬಗ್ಲಿಲ್ಲ, ಬಾಗುವಂಥ ಲಕ್ಷಣಗಳು ಕೂಡ ಕಾಣ್ತಾ ಇರಲಿಲ್ಲ. ಈಗ ಅಂತೂ ಇಂತೂ ಯಡಿಯೂರಪ್ಪನವ್ರನ್ನ ಮನಸ್ಸಿದ ಹಾಗೆ ಕಾಣ್ತಾ ಇದೆ ಹೈಕಮಾಂಡ್. ಆದರೆ ಇಷ್ಟೊಂದು ಹರಸಾಹಸವನ್ನು ಮಾಡಬೇಕಾಗಿತ್ತು ಅನ್ನುವಂಥದ್ದು ಪ್ರಶ್ನೆ. ಈ ಪ್ರಶ್ನೆಗೆ ಬಹುಶಃ ಹೈಕಮಾಂಡ್ ನಾಯಕರೇ ಉತ್ತರ ಕೊಡಬೇಕೇನೋ. ಅಂತೂ ಇಂತೂ ಒಂದು ಖಚಿತ ಮಾಹಿತಿ ಬಂದಿರುವಂಥದ್ದೇನು ಅಂದರೆ ಯಡಿಯೂರಪ್ಪ ಈಗಾಗಲೇ ತಮ್ಮ ರಾಜೀನಾಮೆ ಪತ್ರವನ್ನು ಪಕ್ಷದ ರಾಷ್ಟ್ರಾಧ್ಯಕ್ಷ ನಿತಿನ್ ಗಡ್ಕರಿ ಅವರಿಗೆ ಈಗಾಗಲೇ ರವಾನಿಸಿದ್ದಾರೆ. ಅದಕ್ಕಿಂತ ರಾಜೀನಾಮೆ ಸಲ್ಲಿಕೆಗೆ ಒಂದು ಕಡೆಗೆ ಕ್ಷಣಗಣನೆ ಆರಂಭವಾಗಿತ್ತು. ಯಡಿಯೂರಪ್ಪನವರ ಪೂಜೆ ಪುನಸ್ಕಾರಗಳು ಕೂಡ ಆರಂಭವಾಗಿತ್ತು. ಯಾಕಂದರೆ ಜಯನಗರದಲ್ಲಿರುವಂಥ ಗಣೇಶನ ದೇವಸ್ಥಾನಕ್ಕೆ ಯಡಿಯೂರಪ್ಪ ಭೇಟಿ ಕೊಟ್ಟು ಅಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ನಿರತರಾದರು. ನಂತರ ಜಯನಗರದಲ್ಲಿರುವಂಥ ರವಿನಾರಾಯಣ್ ಅವರ ಮನೆಗೂ ಕೂಡ ಅವರು ಭೇಟಿ ಕೊಟ್ಟಿದ್ದರು. ತಿರ್ಸ್ಕೊಂಡ್ಬಿಡ್ಬೇಕಾಯ್ತು ಮಾಮ್, ನೀನು ತಿರ್ಸ್ಕೊಂಡ್ಬಿಡ್ಬೇಕಾಯ್ತು. ಸೊ ಬೆಳಗ್ಗೆ ಯಡಿಯೂರಪ್ಪ ಹೊರಟಿರೋ ಪರಿ ಈ ರೀತಿ ಇದೆ. ಯಾಕಂದರೆ ಇವತ್ತು ಅವ್ರಿಗೆ ಗೊತ್ತಿದೆ ಇದು ಕಡೆಯ ಆಟ ಅನ್ನುವಂಥದ್ದು. ಸೊ ಹೀಗಾಗಿ ಇವತ್ತು ರಾಜೀನಾಮೆ ಕೊಡಲೇಬೇಕು. ಯಾಕಂದರೆ ನಾಳೆಯಿಂದ ಆರಂಭ ಆಗ್ತಾ ಇದೆ ಲೋಕಸಭೆಯ ವಿಶೇಷ ಅಧಿವೇಶನ. ಈ ಸಂದರ್ಭದಲ್ಲಿ ರಾಜೀನಾಮೆ ಪತ್ರವನ್ನು ಅವರು ಪಡಿಲೇಬೇಕು. ಹೀಗಾಗಿ ಏನಂತಂದರೆ ಯಡಿಯೂರಪ್ಪ ಇವತ್ತು ರಾಜೀನಾಮೆ ಕೊಡ್ತಾರೆ ಅಂತ. ಆದರೆ ಅದಕ್ಕಿಂತ ಮೊದಲು ಯಡಿಯೂರಪ್ಪ ಜಯನಗರದ ಗಣೇಶ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು, ಅಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ಪಾಲ್ಗೊಂಡಿದ್ದರು. ಅದಾದ ನಂತರ ಯಡಿಯೂರಪ್ಪ ರವಿನಾರಾಯಣ್ ಅವರ ಮನೆಗೂ ಕೂಡ ಭೇಟಿ ಕೊಟ್ಟು ಅಲ್ಲೂ ಕೂಡ ಮಾತುಕತೆಯನ್ನು ಮಾಡಿದರು. ಈಗ ಯಡಿಯೂರಪ್ಪ ಸುಮಾರು 10 ಗಂಟೆ ಸುಮಾರಿಗೆ ಬಲಿಜ ಸಮಾವೇಶ ಏನು ನಡೀತಾ ಇದೆ, ಬಲಿಜ ಜನಾಂಗದ ಸಮಾವೇಶದಲ್ಲಿ ಯಡಿಯೂರಪ್ಪ ಪಾಲ್ಗೊಳ್ತಾರೆ. ಪಕ್ಷದ ರಾಷ್ಟ್ರಾಧ್ಯಕ್ಷ ನಿತಿನ್ ಗಡ್ಕರಿ ಅವರಿಗೆ ಈಗಾಗಲೇ ರಾಜೀನಾಮೆ ಪತ್ರ ಸಲ್ಲಿಕೆ ಆಗಿದೆಯಾ, ಫ್ಯಾಕ್ಸ್ ಮುಖಾಂತರ ಅವರಿಗೆ ಹೋಗಿದೆಯಾ ಅನ್ನುವಂಥ ಪ್ರಶ್ನೆ. ಬನ್ನಿ, ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾಥು. ಪ್ರಶಾಂತ್, ಏನು ನಿತಿನ್ ಗಡ್ಕರಿ ಅವರಿಗೆ ರಾಜೀನಾಮೆ ಪತ್ರವನ್ನು ಫ್ಯಾಕ್ಸ್ ಮಾಡಿದ್ದಾರೆ ಯಡಿಯೂರಪ್ಪ ಅನ್ನುವಂಥ ಮಾಹಿತಿ ಲಭ್ಯವಾಗಿರುವಂಥದ್ದು. ಏನಾದರೂ ರಾಜೀನಾಮೆ ಪತ್ರ ಗಡ್ಕರಿ ಕೈಗೆ ಸಿಕ್ಕಿದೆಯಾ? ಏನು ಹೇಳ್ತವೆ ದಿಲ್ಲಿಯ ಮೂಲಗಳು? ಓಕೆ, ಪ್ರಶಾಂತ್ ನಾಥ್ ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಅವ್ರನ್ನ ಸಂಪರ್ಕಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಯಡಿಯೂರಪ್ಪನವರ ಚಟುವಟಿಕೆ ಆರಂಭವಾಯಿತು. ಯಡಿಯೂರಪ್ಪ ಗಣೇಶ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು. ಜಯನಗರದ ಗಣೇಶ ದೇವಸ್ಥಾನದಲ್ಲಿ ಪೂಜೆಯಲ್ಲಿ ಪಾಲ್ಗೊಂಡರು. ಅದಾದ ನಂತರ ಜಯನಗರದ ರವಿನಾರಾಯಣ್ ನಿವಾಸಕ್ಕೆ ಯಡಿಯೂರಪ್ಪ ಭೇಟಿ ಕೊಟ್ಟರು. ಇದು ಮುಗಿಸ್ಕೊಂಡ ನಂತರ ಬಲಿಜ ಜನಾಂಗದ ಸಮಾವೇಶಕ್ಕೆ ಯಡಿಯೂರಪ್ಪ ಹೋಗ್ತಾರೆ. ಸೊ ರವಿನಾರಾಯಣ್ ಅವ್ರ ಜೊತೆಗೆ ಸುಮಾರು 15 ನಿಮಿಷ ಅವರು ಆಪ್ತ ಸಮಾಲೋಚನೆಯನ್ನು ಮಾಡಿದ್ರು ಯಡಿಯೂರಪ್ಪ.
ಈಗಾಗಲೇ ನಿತಿನ್ ಗಡ್ಕರಿಗೆ ಯಡಿಯೂರಪ್ಪ ರಾಜೀನಾಮೆ ಕಳಿಸಿದ್ದಾರೆ, ರಾಜೀನಾಮೆ ಪತ್ರವನ್ನು ಫ್ಯಾಕ್ಸ್ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಬಂದಿರುವಂಥದ್ದು. ದಿಲ್ಲಿಯ ಮೂಲಗಳು ಇದನ್ನಿನ್ನೂ ಕೂಡ ಸ್ಪಷ್ಟಪಡಿಸಿಲ್ಲ. ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್ ಅವರನ್ನು ಕೂಡ ನಾವು ಸಂಪರ್ಕಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅಂತೂ ಇಂತೂ ಖಚಿತ ಮಾಹಿತಿಗಳು ಹೇಳೋ ಪ್ರಕಾರ ಈಗಾಗಲೇ ನಿತಿನ್ ಗಡ್ಕರಿಗೆ ಯಡಿಯೂರಪ್ಪ ಫ್ಯಾಕ್ಸ್ ಮುಖಾಂತರ ತಮ್ಮ ರಾಜೀನಾಮೆ ಪತ್ರವನ್ನು ರವಾನಿಸಿದ್ದಾರೆ ಅನ್ನುವಂಥದ್ದು. ಇದಕ್ಕೂ ಮೊದಲು ಈಶ್ವರಪ್ಪ ಮಾತಾಡಿದ್ರು, ಇವತ್ತು ಎಲ್ಲ ಈ ನಾಟಕಗಳಿಗೂ ಕೂಡ ತೆರೆ ಬೀಳುತ್ತೆ, ಯಡಿಯೂರಪ್ಪ ಇವತ್ತು ಖಂಡಿತ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಮಾತನ್ನು ಈಶ್ವರಪ್ಪ ಹೇಳಿದರು. ನಿನ್ನೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿಲ್ಲ, ಇವತ್ತೇ ಕೊಡ್ತೀನಿ ಅಂತ. ಪ್ರಕರಣಕ್ಕೊಂದು ತೆರೆ ಬೀಳುತ್ತೆ ಅಂತ ಹೇಳಿ 31ನೇ ತಾರೀಕಿಗೆ ನಾನು ರಾಜೀನಾಮೆ ಕೊಡ್ತೇನೆ ಅನ್ನೋಂಥ ಅಂಶವನ್ನು ಮಾನ್ಯ ಯಡಿಯೂರಪ್ಪನವರು ರಾಷ್ಟ್ರೀಯ ನಾಯಕರ ಹತ್ರ ಈಗಾಗಲೇ ಪತ್ರಮುಖಿಯನ್ನು ಕೂಡ ಕಳಿಸಿದ್ದಾರೆ. ಇವತ್ತು ರಾಜೀನಾಮೆ ಕೊಡ್ತಾರೆ ಅಂತ ವಿಶ್ವಾಸ ನನಗಿದೆ. ಶಾಸಕಾಂಗ ಪಕ್ಷ ಸಭೆ ಎಷ್ಟೊತ್ತಿಗೆ ನಡೆಯುತ್ತೆ? ಅದು ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಬೇಕು. ಯಾಕೆಂತಂದರೆ ರಾಜೀನಾಮೆ ಮುಖ್ಯಮಂತ್ರಿಗಳು ಕೊಟ್ಟ ನಂತರ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯುವಂಥ ಅಧಿಕಾರ ರಾಷ್ಟ್ರೀಯ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರು ಯಾರೇ ಅಧಿಕಾರ ಕೊಡ್ತಾರೋ ಅವರು ಶಾಸಕಾಂಗ ಪಕ್ಷ ಸಭೆ ಕರಿಬೇಕಾಗತ್ತೆ. ನನಗನ್ಸುತ್ತೆ ರಾಷ್ಟ್ರೀಯ ಅಧ್ಯಕ್ಷರು ಯಾವ ಸಂದರ್ಭದಲ್ಲಿ ಯಾವ ಸಮಯಕ್ಕೆ ಕರಿಬೇಕು ಅಂತ ಹೇಳ್ತಾರೋ ಆ ಸಂದರ್ಭದಲ್ಲಿ ಕರೀತೇವೆ. ಇವತ್ತು ನಿನ್ನೆ ದಿನ ನಮ್ಮೆಲ್ಲ ಶಾಸಕರು 3 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಿದೆ. ಈ 3 ವರ್ಷದಲ್ಲಿ ವೈಯಕ್ತಿಕವಾಗಿ ನಮ್ಮ ಅಭಿಪ್ರಾಯವನ್ನು ಹೇಳೋಂಥ ಅವಕಾಶ ನಮಗೆ ಸಿಕ್ಕಿರಲಿಲ್ಲ. ರಾಷ್ಟ್ರೀಯ ನಾಯಕರುಗಳ ಹತ್ರ ಒಂದು ಅವಕಾಶ ಮಾಡಿಕೊಡಬೇಕು ಅನ್ನೋಂಥ ಅಂಶವನ್ನು ಅವರು ಮೊನ್ನೆ ಹೇಳಿದರು. ಸೊ ಎಲ್ಲ ಶಾಸಕರುಗಳಿಗೂ ಕೂಡ ನಿನ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಅರುಣ್ ಜೇಟ್ಲಿ ಅವರು, ಮಾನ್ಯ ರಾಜನಾಥ್ ಸಿಂಗ್ ಅವ್ರ ಹತ್ರ ತಮ್ಮ ಅಭಿಪ್ರಾಯವನ್ನು ತುಂಬ ಸ್ಪಷ್ಟವಾಗಿ ಮೊನ್ನೆ ಹೇಳಿದ್ದಾರೆ. ಸೊ ಅವರ ಅಭಿಪ್ರಾಯಗಳ ತಕ್ಕಂತೆ ಏನು ಮುಂದಿನ ಕ್ರಮಗಳನ್ನು ತೀರ್ಮಾನ ಮಾಡ್ತಾರೆ ಅನ್ನೋದು ರಾಷ್ಟ್ರೀಯ ನಾಯಕರು ಬಿಟ್ಟ ಅಂಶ. CM ಪರ CM ವಿರುದ್ಧ ಅನ್ನೋದೇನು ವಿಚಾರ ಇಲ್ಲ. ಬೆಳಿಗ್ಗೆಯಿಂದನೇ ರಾಷ್ಟ್ರೀಯ ನಾಯಕರು ಹೇಳಿದ್ರು, ಶಾಸಕರು ಒಬ್ಬೊಬ್ಬರೇ ಹೋಗಿ ಅಶೋಕ ಹೋಟ್ಲಲ್ಲಿ ರಾಷ್ಟ್ರೀಯ ನಾಯಕರ ಹತ್ರ ತಮ್ಮ ಅಭಿಪ್ರಾಯಗಳನ್ನ ತಿಳ್ಕೊಂಡು ಬಂದರು. ಕೆಲವರು ಬಸ್ಸಲ್ಲಿ ಬಂದಿದ್ದಾರೆ, ಹಂಗಂದ ತಕ್ಷಣ ಬಸ್ಸಲ್ಲಿ ಬಂದಿರೋರೆಲ್ಲ CM ಪರ, ಬಸ್ಸಲ್ಲಿ ಬರೆದಿದ್ದೆಲ್ಲ CM ವಿರುದ್ಧ ಅದೇನಲ್ಲ. ಅಲ್ಲಿ ಒಟ್ಟಿಗೆ ಸೇರಿಕೊಂಡು ಒಟ್ಟಿಗೆ ಕೆಲವರು ಬಂದಿದ್ದಾರೆ, ಇನ್ನು ಕೆಲವರು ನೇರವಾಗಿ ಬಂದಿದ್ದಾರೆ. ಇದರಲ್ಲಿ CM ಪರ CM ವಿರುದ್ಧ ಬಣ ಆ ಥರದ್ದೇನಿಲ್ಲ. ಸೊ ಯಡಿಯೂರಪ್ಪ ಈಗಾಗಲೇ ತಮ್ಮ ರಾಜೀನಾಮೆ ಪತ್ರವನ್ನು ನಿತಿನ್ ಗಡ್ಕರಿ ಅವರಿಗೆ ರವಾನಿಸಿದ್ದಾರೆ ಅನ್ನುವಂಥ ಮಾಹಿತಿ ಬಂದಿರುವಂಥದ್ದು. ಒಂದು ಸ್ಪಷ್ಟ ಮೂಲಗಳು ಹೇಳೋ ಪ್ರಕಾರ ನಿತಿನ್ ಗಡ್ಕರಿಗೆ ಯಡಿಯೂರಪ್ಪನವರ ರಾಜೀನಾಮೆ ಪತ್ರ ಈಗಾಗಲೇ ಫ್ಯಾಕ್ಸ್ ಮುಖಾಂತರ ರವಾನೆ ಆಗಿದೆ. ಬನ್ನಿ, ಈ ರಾಜಕೀಯ ಪ್ರಹಸನದ ಬಗ್ಗೆ ಮಾತಾಡೋಣ. ಗೀತಾ ರಾಮಾನುಜಂ ನಮ್ಮ ಜೊತೆಗಿದ್ದಾರೆ, ಮುದ್ದಹನುಮೇಗೌಡರಿದ್ದಾರೆ, ಸುದರ್ಶನ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ವಿಧಾನ ಪರಿಷತ್ ಸದಸ್ಯರು ಮತ್ತು ಕಾಂಗ್ರೆಸ್ನ ಮುಖಂಡರು. ಸಾಕಷ್ಟು ಮಾತಾಡೋ ಜೊತೆಗೆ ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಬೇರೆ ಬೇರೆ ನಾಯಕರುಗಳು ಬರ್ತಾರೆ ನಮ್ಮ ಸ್ಟುಡಿಯೋಕ್ಕೆ ಇವತ್ತಿನ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ.